ಬಾಂಧವರಿಗೆ ಸಹೋದರಿಗೆ ನಮಸ್ಕಾರ. ಎಲ್ಲ ಪತ್ರಕರ್ತ ಬಾಂಧವರಿಗೆ ನಮಸ್ಕಾರ. ತಡ ಇದಕ್ಕೆ ತಮ್ಮೆಲ್ಲರಿಗೂ ಕ್ಷಮ ಕೇಳ್ತಾ ಇದ್ದೀವಿ. ಈಗ ಮಹಾಕವಿ ತ್ರಿಪದಿ ಕವಿ ಸರ್ವಜ್ಞರ 504ನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮ ತಾರೀಕು 25/2/2024 ರವಿವಾರ ಬೆಳಗ್ಗೆ 10:30 ಗಂಟೆಗೆ ಸ್ಥಳ ದಾಸೋಹ ಭವನದಲ್ಲಿ ಚಿತ್ತರಗಿ ಶ್ರೀಜಯ ಮಾತೇಶ್ವರ ಸಂಸ್ಥಾನ ಮಠ ಇಲ್ಕಲ್ದಲ್ಲಿ ನಡೀತಾ ಇದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪುರ ಗುರುಮಹಂತ ಮಹಾಸ್ವಾಮಿಗಳು ಚಿತ್ತರಗಿ ಶ್ರೀಜಯ ಮಾತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು, ಮಾನ್ಯ ಶಾಸಕರು ಹುಣಗುಂದ ಮತಕ್ಷೇತ್ರ, ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಾಗಲಕೋಟೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವೆಂಕಟೇಶ್ ವಿ ಸಾಕಾ, ಸನ್ಮಾನ್ಯ ಶ್ರೀ ಶಾಂತಕುಮಾರ್ ಆರ್ ಸುರ್ಪೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಈ ಸಭೆಯ ಘನಾಧ್ಯಕ್ಷತೆಯನ್ನು ನಮ್ಮ ಅವಳಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಮಾನ್ ರುದ್ರಪ್ಪ ನಾಗಪ್ಪ ಕುಂಬಾರ್, ಅವಳಿ ತಾಲೂಕಿನ ಅಧ್ಯಕ್ಷರು ಅವರು ಘನಾಧ್ಯಕ್ಷತೆಯನ್ನು ಅಲಂಕರಿಸ್ತಾ ಇದ್ದಾರೆ. ಆಮೇಲೆ ತ್ರಿಪದಿ ಕವಿ ಸರ್ವಜ್ಞರ ಕುರಿತು ಉಪನ್ಯಾಸವನ್ನು ರಾಣೇಬೆನ್ನೂರು ಊರಿನ ಶ್ರೀ ಸಂಪತ್ ಕುಮಾರ್ ಕುಂಬಾರ್ ಅವರು ಹಾಗೂ ನಡೆದಾಡುವ ಸರ್ವಜ್ಞರೆಂದೇ ಖ್ಯಾತಿಯನ್ನು ಪಡೆದಂಥ ಕೊಪ್ಪಳ ಜಿಲ್ಲೆಯ ಲಿಂಗಾಪುರ ಗ್ರಾಮದ ಶ್ರೀ ಪರಮೇಶ್ವರಪ್ಪ ಕುಂಬಾರ್ ಅವರು, ಯಾಕಂದ್ರೆ 2,000 to 2,500 ವಚನಗಳನ್ನು ತ್ರಿಪದಿ ಸರ್ವಜ್ಞರ ವಚನಗಳನ್ನು ಅವರು ಬಾಯ್ಪಾಟ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಯಾವ ಥರ ಪಟ ವಚನಗಳನ್ನು ಹೇಳ್ತಾರ, ಅವರು ಇಳಿಯ ವಯಸ್ಸಿನಲ್ಲಿಯೂ ಕೂಡ ಸರ್ವಜ್ಞರ ವಚನಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಅವರು ಉಪನ್ಯಾಸವನ್ನು ಕೂಡ ಮಾಡಿದ್ದಾರೆ. ಅವರು ಒಂದು ಕೇಂದ್ರ ಬಿಂದು ಅಂತ ನಾವು ಹೇಳಬೇಕಾಗುತ್ತೆ. ಆಮೇಲೆ ಉಪಸ್ಥಿತಿ ನಮ್ಮ ಕರ್ನಾಟಕ ಪ್ರದೇಶ ಕುಂಬಾರರ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಲಿಂಗರಾಜ್ ಕುಂಬಾರ್ ಅವರು ಉಪಸ್ಥಿತಿ ಇರ್ತಾರೆ. ಆಮೇಲೆ ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಶ್ರೀಮತಿ ಲಕ್ಷ್ಮೀಬಾಯಿ ಕುಂಬಾರ್ ಅವರು ಇರ್ತಾರೆ. ನಮ್ಮ ನಗರಸಭೆಯ ಮಾಜಿ ಚೇರ್ಮನ್ ಶ್ರೀ ಬಸವರಾಜ್ ಬೆಳಗಲ್ ಅವರು ಇರ್ತಾರೆ. ಸಮಾಜ ಮುಖಂಡರಾದಂಥ ಶ್ರೀ ಬಸವರಾಜ್ ಚಕ್ರಸಾಲಿ ಅವರು ಇರ್ತಾರೆ. ಸಮಾಜದ ರಾಜ್ಯ ಮುಖಂಡರಾದಂಥ, ಯಾಕಪ್ಪ ಅಂದ್ರೆ ಕುಂಬಾರ ಕುಲಶಾಸ್ತ್ರ ಅಧ್ಯಯನದ ರೂವಾರಿಗಳಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸಗಳನ್ನು ಕೈಕೊಂಡು ಸಮಾಜದ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಕುಂಬಾರ ಕುಲಶಾಸ್ತ್ರ ಅಧ್ಯಯನ ಗೂಗಲ್ ಫಾರ್ಮ್ಗಳನ್ನು ತುಂಬಲು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಸದಾವಾಗಿ ರಾಜ್ಯ ಪ್ರವಾಸ ಕೈಗೊಳ್ತಿರುವ ನಮ್ಮ ನೆಚ್ಚಿನ ಮುಖಂಡರಂಥ ಬಸವರಾಜ್ ನೂರಂದಪ್ಪ ಕುಂಬಾರ್ ಅವರು ಕೂಡ ಬರ್ತಿದ್ದಾರೆ. ಆಮೇಲೆ ಶ್ರೀ ಸಂಗಣ್ಣ ಬಸಪ್ಪ ಕುಂಬಾರ್, ಇವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಶ್ರೀ ಶಿವಪುತ್ರಪ್ಪ ಪರಪ್ಪ ಕುಂಬಾರ್, ಸಮಾಜದ ಮುಖಂಡರು. ಶ್ರೀ ಬಸವರಾಜ್ ಎಚ್ ಕುಂಬಾರ್ ಹುಣಗುಂದ್, ಇವರು ಸಮಾಜ ಸೇವಕರು. ಶ್ರೀ ಸಿದ್ದು ಪಡಿಯಪ್ಪ ಹೊಸ್ಮನಿ, ಪಟ್ಟಣ ಪಂಚಾಯತಿ ಕಮಿಟಿಯ ಸದಸ್ಯರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಹಿರಿಯಪ್ಪ ಬೆಳಗಲ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಗೂಡೂರು ಬರ್ತಾರೆ. ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು ಬರ್ತಾರೆ. ಹಾಗೂ ನಾವು ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಸರ್ವಜ್ಞ ಒಂದು ಕುಲದ ವ್ಯಕ್ತಿಯಲ್ಲ, ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಮೊದಲನೇದಾಗಿ ನಾವು ಈ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಭಾಗ್ಯ ವಿಧಾತರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಯಾಕಪ್ಪ ಅಂದ್ರೆ ಅನೇಕ ದಾರ್ಶನಿಕರ ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಂಥವ್ರು. ಅದೇ ರೀತಿಯಾಗಿ ಈ ಒಂದು ಜಾರಿಗೆ ತರುವಲ್ಲಿ ನಮ್ಮ ಹುಣಗುಂದ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದಂಥ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರು ಕೂಡ ಇದರೊಳಗೆ ಪಾಲ್ಗೊಂಡು ಈ ಒಂದು ಶರಣರ ದಾರ್ಶನಿಕರ ಜಯಂತ್ಯೋತ್ಸವಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಸಮಾಜದ ಸಭೆ ಅಲ್ಲ, ಸರ್ವರಿಗೂ ಸರ್ವಜ್ಞ ಬೇಕು. ಈ ಒಂದು ಜಗತ್ತಿಗೆ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಅನೇಕ ವಿಚಾರಧಾರೆಗಳನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ಥರ ನಾವು ಮೇಲೆ ಬರಬೇಕು ಮಾನವ ಕುಲ ಅನ್ನೋದನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅವರ ವಚನಗಳು ಕೂಡ ಇವತ್ತಿನ ದಿವಸ ಏನಾಗ್ಯಾವಪ್ಪ ಅಂದ್ರೆ ಎಲ್ಲರಿಗೂ ನಮ್ಗೆ ಈಗ ಅವಶ್ಯವಾಗಿ ಈ ವಚನಗಳು ದಾರಿದೀಪ ಆಗಿ ಬೇಕು. ಅದಕ್ಕೆ ಆ ವಚನಗಳನ್ನು ನಾವು
ಅಳವಡಿಸಿಕೊಂಡು ಆ ವಚನ ಪ್ರಕಾರ ನಡೆದ್ರೆ ನಮ್ಮ ಮಾನವ ಕುಲ ಒಂದು ಒಳ್ಳೆಯದಾಗುತ್ತಾ ಅನ್ನೋ ಒಂದು ವಿಚಾರದಿಂದ ಇದನ್ನು ಮಾಡ್ಕೊತ ಬಂದಿದ್ದೀವಿ. ಪ್ರತಿ ವರ್ಷದಿಂದ ನಾವು ಅತಿ ವಿಜೃಂಭಣೆಯಿಂದ ತ್ರಿಪದಿ ಕವಿ ಸರ್ವಜ್ಞರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅನೇಕ ಊರುಗಳಲ್ಲಿ ಸರ್ಕಲ್ಗಳನ್ನು ಕೂಡ ರೂಟಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಭಾಳ ಖುಷಿಯ ವಿಚಾರ. ಇವತ್ತು ಸರ್ವಜ್ಞ ಸರ್ಕಲ್ಗಳು ಯಾಕೆ ಬೇಕಂದ್ರೆ, ಸರ್ವಜ್ಞ ಮೂರ್ತಿ ಯಾಕೆ ಬೇಕಂತಂದ್ರೆ, ಆ ಒಂದು ಮೂರ್ತಿಯನ್ನು ನೋಡಿದ್ರೆ, ಅವರ ಭಾವಚಿತ್ರವನ್ನು ನೋಡಿರಪ್ಪ ಅಂತಂದ್ರೆ ನಮ್ಮ ಸೆಳೆತ ತ್ರಿಪದಿ ಕವಿಗಳ ವಚನಗಳಿಗೆ ಹೋಗುತ್ತಾ ಅನ್ನೋ ಒಂದು ವಿಚಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ 25ನೇ ತಾರೀಕಿಗೆ 10:30 ಗಂಟೆಗೆ ದಾಸೋಹಭವನಕ್ಕೆ ತಾವು ಕೂಡ ಮಾಧ್ಯಮ ಮಿತ್ರರೆಲ್ಲರೂ ಬರಬೇಕು, ಸಾರ್ವಜನಿಕರು ಬರಬೇಕು, ನಮ್ಮ ಎಲ್ಲ ಬಂಧುಗಳು ಬರಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your